ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಇದು ನನ್ನ ಲಾಸ್ಟ್ ಬ್ಲಾಗ್ನ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ನನ್ನ ಲಾಸ್ಟ್ ಬ್ಲಾಗಲ್ಲಿ ನಾವು ಕ್ಲಬ್ ಮಹೇಂದ್ರ ಅಷ್ಟುಮುಡಿ ರೆಸಾರ್ಟ್ನ ರೀಚ್ ಆಗಿದ್ವಿ. ರೂಮ್ಸ್ ಸಹ ಅಲಾಟ್ ಆಗಿತ್ತು. ಸೊ ನಾವು ರೂಮ್ಸ್ನ ನೋಡೋಕ್ಕೆ ಹೋಗೋಣ ಅಂತಾಗ ನಾನು ಆನ್ ದ ವೇನಲ್ಲಿ ಒಂದು ಕಂಪ್ಲೀಟ್ ರೆಸಾರ್ಟ್ ಒಂದು ವಿಡಿಯೋನ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹೇಗಿದೆ ರೆಸಾರ್ಟು ಮತ್ತು ಇಲ್ಲಿನ ಒಂದು ರೂಮ್ಸ್ ಫೆಸಿಲಿಟಿ ಏನಿದೆ ಅನ್ನೋ ಒಂದು ಕಂಪ್ಲೀಟ್ ಡೀಟೇಲ್ಸ್. ಇನ್ ಕೇಸ್ ನೀವೇನಾದರೂ ಫ್ಯೂಚರಲ್ಲಿ ಕೇರಳನ ನೀವು ವಿಸಿಟ್ ಮಾಡಿದಾಗ ನೀವು ಸ್ಟೇ ಆಗೋದಕ್ಕೆ ಈ ಒಂದು ಕ್ಲಬ್ ಮಹೇಂದ್ರದಲ್ಲಿ ಯಾವ ಥರ ಒಂದು ಫೆಸಿಲಿಟಿ ಇದೆ, ರೂಮ್ಸ್ ಚಾರ್ಜಸ್ ಏನಿದೆ, ಯಾವ ಥರ ನೀವು ಒಂದು ರೂಮ್ಸ್ನ ಬುಕ್ಕಿಂಗ್ ಮಾಡ್ಕೊಬೋದು ಅನ್ನೋ ಒಂದು ಕಂಪ್ಲೀಟ್ ಡೀಟೇಲ್ಸ್ನ ನನ್ನ ಈ ಒಂದು ಬ್ಲಾಗಲ್ಲಿ ನಾನು ಶೇರ್ ಮಾಡಿದ್ದೀನಿ. ಸೊ ಮಿಸ್ ಮಾಡದೆ ಕೊನೆವರೆಗೂ ಈ ವಿಡಿಯೋನ ನೀವು ನೋಡಿ, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಈ ಒಂದು ಕ್ಲಬ್ ಮಹೇಂದ್ರ ಅಷ್ಟುಮುಡಿ ರೆಸಾರ್ಟಲ್ಲಿ ಒಂದು 3 ಕ್ಯಾಟಗರಿ ಥರ ರೂಮ್ಸ್ನ ನಾವಿಲ್ಲಿ ನೋಡ್ಬೋದು. ಒಂದು ಬಂದು ಸ್ಟುಡಿಯೋ ಹಾಗೂ 1 BHK ಮತ್ತು ಇನ್ನೊಂದು ಬಂದುಬಿಟ್ಟು ಫ್ಲೋಟಿಂಗ್ ಹೌಸ್ ಅಂತ. ಸೊ ಒಂದೊಂದು ಕ್ಯಾಟಗರಿ ರೂಮ್ಸ್ಗೂ ಒಂದೊಂದು ಸಪ್ರೇಟು ಚಾರ್ಜಸ್ ಇರುತ್ತೆ. ಸೊ ಇಲ್ಲಿ ಒಂದು ಸ್ಟುಡಿಯೋ ಅನ್ನೋ ರೂಮಲ್ಲಿ ನಾವು ಒಂದು 2 ಅಡಲ್ಟ್ಸ್ ಸ್ಟೇ ಆಗೋಷ್ಟು ಸ್ಪೇಸ್ ಇರುತ್ತೆ. ಈವನ್ ಒಂದು ಚೈಲ್ಡ್ ಕೂಡ ಸ್ಟೇ ಆಗ್ಬೋದು. ಆ್ಯಂಡ್ 1 BHK ಅಂದರೆ ಒಂದು 4 ಅಡಲ್ಟ್ಸ್ ಸ್ಟೇ ಆಗೋಷ್ಟು ಸ್ಪೇಸ್ ಇರುತ್ತೆ. ಹಾಗೂ ಒಂದು ಫ್ಲೋಟಿಂಗ್ ಹೌಸ್ ಅಂತ ಹೇಳಿದ್ನಲ್ಲ, ಅದರಲ್ಲೂ ಸಹ 4 ಅಡಲ್ಟ್ಸು ಸಹ ಸ್ಟೇ ಆಗ್ಬೋದು, ಅಥವಾ 2 ಕಪಲ್ಸು ಲೈಕ್ 1 ಫ್ಯಾಮಿಲಿ ಸ್ಟೇ ಆಗೋಷ್ಟು ಸ್ಪೇಸಸ್ ಇರುತ್ತೆ. ಸೊ ಇಲ್ಲಿ ಏನಪ್ಪ ಅಂದರೆ ನೀವೇನಾದರೂ ಯಾವ ಥರ ಒಂದು ರೂಮ್ ಬುಕ್ಕಿಂಗ್ನ ಮಾಡ್ಕೊಬೋದು ಅನ್ನೋದು ಹೇಳೋದಾದರೆ, ನೀವಿಲ್ಲಿ ಗೂಗಲ್ ಕ್ರೋಮ್ಗೆ ಹೋಗಿ ನೀವಲ್ಲಿ ಕ್ಲಬ್ ಮಹೇಂದ್ರ ಅಷ್ಟುಮುಡಿ ರೆಸಾರ್ಟ್ ಅಂತ ನೀವು ಓಡಿದಾಗ ಅಲ್ಲಿ ಒಂದು ಕಂಪ್ಲೀಟು ಕಾಂಟ್ಯಾಕ್ಟ್ ಡೀಟೇಲ್ಸು, ಅಡ್ರೆಸ್ಸು, ಎಲ್ಲ ಒಂದು ಲೊಕೇಶನ್ ಡೀಟೇಲ್ಸ್ ಎಲ್ಲನೂ ಬರುತ್ತೆ. ಸೊ ನೀವಲ್ಲಿ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಮಾತಾಡಿದಾಗ ನೀವು ಒಂದು ಪ್ರೀ ಬುಕ್ಕಿಂಗ್ನ ಇಲ್ಲಿ ಮಾಡ್ಕೊಬೇಕಾಗುತ್ತೆ. ಯಾಕೆಂದರೆ ನಾವು ಡೈರೆಕ್ಟಾಗಿ ಹೋದರೆ ರೂಮ್ಸು ಸಿಗೋದು ತುಂಬಾ ಕಷ್ಟ. ಸೊ ನಾವು ಇಲ್ಲಿ ಪ್ರೀ ಬುಕ್ಕಿಂಗ್ನ ಮಾಡ್ಕೊಬೇಕು. ಸೊ ನೀವು ಅಲ್ಲಿ ಯಾವ ಥರ ಒಂದು ನಿಮಗೆ ರೂಮ್ ಫೆಸಿಲಿಟಿ ಬೇಕು, ಯಾವೊಂದು ರೂಮ್ ಬೇಕು ಅಂದಾಗ ಅವ್ರಿಗೆ ಡೀಟೇಲ್ಸ್ನ ಹೇಳಿದಾಗ ಅವರು ಒಂದು ಏನು ರೂಮ್ಗೆ ಏನೇನು ಚಾರ್ಜಸ್ ಇರುತ್ತೋ ಅದನ್ನು ಅವರು ನಿಮಗೆ ಹೇಳ್ತಾರೆ. ಅವಾಗ ನಿಮ್ಗೆ ಯಾವ್ದು ಬೇಕು ನೀವು ಅದನ್ನು ಬುಕ್ಕಿಂಗ್ ಮಾಡ್ಕೊಬೋದು. ಅದ್ರ ಜೊತೆಗೆ ನೀವೇನಾದರೂ ಇನ್ ಕೇಸ್ ಇಲ್ಲ ನಾವು ಇದು ಬಂದ್ಬಿಟ್ಟು ನಾವೇನಂದರೆ ಕ್ಲಬ್ ಮಹೇಂದ್ರದಲ್ಲಿ ಮೆಂಬರ್ಶಿಪ್ ಆಗಿರೋದ್ರಿಂದ ನಮಗೆ ಯಾವುದೇ ಥರ ರೂಮ್ಗೆ ಚಾರ್ಜಸ್ ಇರೋದಿಲ್ಲ, ಕಂಪ್ಲೀಟ್ ಫ್ರೀ ರೂಮ್ ಇರುತ್ತೆ. ಸೊ ಬಟ್ ಫುಡ್ ಆಗ್ಬೋದು ಅಥವಾ ಎಕ್ಸ್ಟ್ರಾ ಏನಾದರೂ ಅಡಿಷ್ನಲ್ ಗೇಮ್ಸ್ ಏನಾದರೂ ಇದ್ದರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಇರುತ್ತೆ. ಬಟ್ ರೂಮ್ಸ್ ಅನ್ನೋದು ಫ್ರೀ ಇರುತ್ತೆ. ಸೊ ನಿಮಗೆ ಆ ಒಂದು ಮೆಂಬರ್ಶಿಪ್ ನಾವು ಆಗಬೇಕು ಕ್ಲಬ್ ಮಹೇಂದ್ರದಲ್ಲಿ ಅನ್ನೋದಾದರೆ ನೀವು ಸಹ ಅವ್ರನ್ನ ಒಂದು ಕಸ್ಟಮರ್ ಕೇರ್ ಕ್ಲಬ್ ಮಹೇಂದ್ರ ಮೆಂಬರ್ಶಿಪ್ಗೆ ಕಾಲ್ ಮಾಡಿದಾಗ ಅವರು ಒಂದು ಕಂಪ್ಲೀಟ್ ಡೀಟೇಲ್ಸ್ನ ನಿಮಗೆ ಕೊಡ್ತಾರೆ. ಅದರಲ್ಲಿ ತುಂಬಾ ಪ್ಲ್ಯಾನಿಂಗ್ಸ್ ಇದೆ. ನಿಮಗೆ ಯಾವ ಒಂದು ಸೀಸನ್ ಪ್ಲ್ಯಾನಿಂಗ್ ಬೇಕೋ ಅದನ್ನು ನೀವು ತೊಗೊಂಡು ಇಯರ್ಲಿ ಇಷ್ಟು ಅಮೌಂಟು ಅಂತ ಇರುತ್ತೆ, ಅದನ್ನು ನೀವು ಪೇ ಮಾಡಿಕೊಂಡು ಒಂದು ಮೆಂಬರ್ಶಿಪ್ ಕಾರ್ಡನ್ನ ನೀವು ತೊಗೋಬೋದು. ಆಗ ನೀವು ನಿಮ್ಮ ಸೀಸನ್ಸ್ನ ನೋಡಿಕೊಂಡು ನೀವು ರೂಮ್ಸ್ನ ಬುಕ್ಕಿಂಗ್ ಮಾಡಿಕೊಂಡು ಈ ಒಂದು ನೀವು ಮೂಮೆಂಟ್ನ ಎಂಜಾಯ್ ಮಾಡ್ಬೋದು. ನಾವು ಸಹ ಒಂದು ಏನು ಈ ಸಮ್ಮರ್ ಡೇಸ್ ಇರ್ಬೋದು ಅಥವಾ ಯಾವುದೇ ಥರ ಒಂದು ವೆಕೇಷನ್ಗೆ ಹೋಗಬೇಕು ಅಂದಾಗ ನಾವು ಒಂದು ಕ್ಲಬ್ ಮಹೇಂದ್ರ ರೆಸಾರ್ಟಲ್ಲೇ ನಾವು ಸ್ಟೇ ಆಗುವಂಥದ್ದು. ಯಾಕಂದರೆ ಅಲ್ಲಿನ ಒಂದು ರೆಸಾರ್ಟ್ ಫೆಸಿಲಿಟಿ ಆಗ್ಬೋದು, ರೂಮ್ಸ್ ಆಗ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಎಕ್ಸ್ಪೆಷಲಿ ಸೇಫ್ಟಿ ವೈಸ್ ಆಗ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ಆ್ಯಂಡ್ ಮಕ್ಕಳನ್ನ ನಾವಿಲ್ಲಿ ಆರಾಮಾಗಿ ಆಡೋಕ್ಕೆ ಬಿಡ್ಬೋದು, ಯಾವುದೇ ಥರ ಭಯ ಇರೋದಿಲ್ಲ, ಅಷ್ಟು ಸೆಕ್ಯೂರಿಟಿ ಇರುತ್ತೆ. ಸೊ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದು ಇಲ್ಲಿ ಡೊಮೆಸ್ಟಿಕ್ ಅಲ್ಲದೆ ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಸಹ ನಮಗೆ ಕ್ಲಬ್ ಮಹೇಂದ್ರದಲ್ಲಿ ರೂಮ್ಸ್ ಸಹ ಸಿಗುತ್ತೆ. ಯಾವುದೇ ಒಂದು ನೀವಿಲ್ಲಿ ಇಂಟರ್ನ್ಯಾಷನಲ್ ಒಂದು ಟ್ರಾವೆಲ್ ಮಾಡಬೇಕು ಅಂದಾಗ ಅಲ್ಲಿ ಸಹ ಕ್ಲಬ್ ಮಹೇಂದ್ರದ್ದು ರೆಸಾರ್ಟ್ಸ್ ಇದೆ. ಸೊ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ನ ನೀವು ಕಸ್ಟಮರ್ ಕೇರ್ ಕ್ಲಬ್ ಮಹೇಂದ್ರ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಸೊ ಅದಾದಮೇಲೆ ನಾನಿಲ್ಲಿ ಒಂದು ಕಂಪ್ಲೀಟ್ ರೆಸಾರ್ಟ್ನ ನೋಡಿದಾಗ ಇಲ್ಲಿ ಏನಿದೆಯಲ್ಲ ಇದು ಬಂದ್ಬಿಟ್ಟು ಬ್ಯಾಕ್ ವಾಟರು. ಸೊ ಇಲ್ಲಿ ಬಂದ್ಬಿಟ್ಟು ಇದೆಲ್ಲ ಏನು ನೋಡ್ತಾ ಇದ್ರೆ ಇದೆಲ್ಲ ಸ್ಟುಡಿಯೋ ರೂಮ್ಸು. ಸೊ ಈ ಒಂದು ಸ್ಟುಡಿಯೋ ರೂಮ್ಸ್ಗೆ ಆಪೋಸಿಟಾಗಿ ಈ ಒಂದು ಬ್ಯಾಕ್ ವಾಟರ್ ನೇಚರ್ ಏನಿದೆಯಲ್ಲ, ಸೊ ಅದು ತುಂಬಾ ಚೆನ್ನಾಗಿತ್ತು. ಯಾಕಂದರೆ ಅಲ್ಲಿ ನಾವು ಒಂದು ಈವ್ನಿಂಗ್ ಟೈಮ್ ಆಗ್ಬೋದು ವಾಕ್ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ. ಆ ಒಂದು ನೇಚರಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಅದಾದಮೇಲೆ ಇಲ್ಲಿ ಏನಿದೆಯಲ್ಲ ಇದು ಬಂದ್ಬಿಟ್ಟು ಒಂದು ಡಿನ್ನರ್ಗೆ ಸ್ಪೆಷಲಾಗಿ ಫ್ಲೋಟಿಂಗ್ ಹೌಸ್ನ ಮಾಡಿದರು. ಇಲ್ಲಿ ಒಂದು ಏನಾದರೂ ಈವೆಂಟ್ ಇನ್ ಕೇಸ್ ಏನಾದರೂ ಫಸ್ಟ್ ಟೈಮ್ ಮದುವೆ ಆಗಿರೋ ಕಪಲ್ಸ್ ಹೋದಾಗ ಅವ್ರದ್ದು ಫಸ್ಟ್ ಆ್ಯನಿವರ್ಸರಿ ಇರ್ಬೋದು ಅಥವಾ ಬರ್ಡೇ ಈವೆಂಟ್ ಇರ್ಬೋದು ಅಥವಾ ಯಾವುದೇ ಒಂದು ಸ್ಪೆಸಿಫಿಕ್ಕಾಗಿ ಸ್ಪೆಷಲ್ ಈವೆಂಟ್ಸ್ ಇದ್ದಾಗ ಅವ್ರಿಗೆ ನಾವು ಇನ್ಫಾರ್ಮ್ ಮಾಡಿದ್ರೆ ಈ ಥರ ಒಂದು ಈವೆಂಟ್ ಇದೆ ನಮಗೆ ಅರೇಂಜ್ ಮಾಡಿಕೊಡಿ ಅಂತಂದರೆ ಅವರು ಇಲ್ಲಿ ಒಂದು ಡಿನ್ನರ್ ಅರೇಂಜ್ಮೆಂಟ್ನ ನಮಗೆ ಮಾಡಿಕೊಡ್ತಾರೆ. ಇದು ಕಂಪ್ಲೀಟ್ ಒಂದು ವಾಟರ್ ಮೇಲೆ ಇರೋವಂಥದ್ದು ಫ್ಲೋಟಿಂಗ್ ಡಿನ್ನರ್ ಹಾಲ್ ಇದು. ಸೊ ನೋಡ್ಬೋದು ಕಂಪ್ಲೀಟ್ ಒಂದು ಫ್ಯಾಮಿಲಿ ಕೂಡ ಇಲ್ಲಿ ನಾವು ಆರಾಮಾಗಿ ಕೂತು ಒಂದು ಕಂಪ್ಲೀಟ್ AC ತುಂಬಾ ಕೂಲಾಗಿತ್ತು ಒಳಗಡೆ. ಆ ಒಂದು AC ನಲ್ಲಿ ಆ ಒಂದು ವಾಟರ್ ನೇಚರ್ನ ನೋಡ್ತಾ ನಾವಿಲ್ಲಿ ಎಂಜಾಯ್ನ ಮಾಡ್ಬೋದು. ಊಟನ ನಾವು ಇಲ್ಲಿ ಆರಾಮಾಗಿ ತಿನ್ಬೋದು. ಅದ್ರ ಜೊತೆಗೆ ಸ್ವಲ್ಪ ಹೊರಗಡೆ ಇದು ಬಂದಾಗ ಇಲ್ಲಿ ನಮಗೆ ಕಂಪ್ಲೀಟ್ ಹೊರಗಡೆ ಏನಿದೆಯಲ್ಲ ಆ ಬ್ಯಾಕ್ ವಾಟ್ರು ಇದು ತುಂಬ ಚೆನ್ನಾಗಿ ವ್ಯೂ ಆಗುತ್ತೆ. ಸೊ ನಮಗಿಲ್ಲಿ
ನಾವು ನೈಟ್ ಟೈಮಲ್ಲಿ ಏನಾದರೂ ಇವಾಗ ನಾನು ಹೇಳ್ದಾಗೆ ಈವೆಂಟ್ ಏನಾದರೂ ಆ್ಯನಿವರ್ಸರಿ ಇದ್ದರೆ ಇಲ್ಲಿ ಕಂಪ್ಲೀಟ್ ಒಂದು ಲೈಟಿಂಗ್ ಡಿನ್ನರ್ನ ಅರೇಂಜ್ ಮಾಡಿಕೊಡ್ತಾರೆ. ಇಲ್ಲಿ ನಾವು ಕೂತ್ಕೊಂಡು ಆ ಒಂದು ನೇಚರ್ನ ನೋಡ್ತಾ ವಾಟ್ರನ್ನ ಇದು ಫೀಲ್ ಮಾಡ್ತಾ ನಾವಿಲ್ಲಿ ಆ ಒಂದು ಈವೆಂಟ್ನ ನಾವು ಸೆಲೆಬ್ರೇಟ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಸೊ ನನಗೆ ತುಂಬಾ ಇಷ್ಟ ಆಯಿತು. ಬಟ್ ನಮ್ದು ಯಾವುದೇ ಈವೆಂಟ್ ಇರಲಿಲ್ಲ. ಬಟ್ ಯೂಶ್ವಲಿ ಈ ಥರ ಇತ್ತು ಅಂದರೆ ನಾವು ಅಲ್ಲಿ ಆರ್ಡ್ರ್ ಮಾಡ್ತೀವಿ. ಬಿಫೋರೇ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರೆ ಅವ್ರು ನಮಗೆ ಒಂದು ಕೇಕ್ ಅರೇಂಜ್ಮೆಂಟ್ ಆಗ್ಬೋದು, ಅಥವಾ ಅಲ್ಲಿನ ಒಂದು ಯಾವುದೇ ಒಂದು ಈವೆಂಟ್ ಬರ್ಡೇ ಅಂದರೆ ಬರ್ಡೇಗೆ ಅಥವಾ ಆ್ಯನಿವರ್ಸರಿ ಅದಕ್ಕೆ ತಕ್ಕನಂಗೆ ಅವ್ರು ಅರೇಂಜ್ಮೆಂಟ್ನ ಮಾಡಿಕೊಡ್ತಾರೆ. ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ. ಅದಾದಮೇಲೆ ಇಲ್ಲಿ ನಾವು ಯಾವುದಾದ್ರು ಒಂದು ಫುಡ್ಡನ್ನ ಬೇಕು ಅಂದರೆ ಸ್ಪೆಸಿಫಿಕ್ಕಾಗಿ ನಾವಿಲ್ಲಿ ಆರ್ಡ್ರ್ ಮಾಡ್ಬೋದು. ಇಲ್ಲಿ ಮೆನ್ಯೂ ಇರುತ್ತೆ. ಸೂಪ್ಸ್ ಬೇಕಾ, ನಾನ್ ವೆಜ್ ಬೇಕಾ, ವೆಜ್ ಬೇಕಾ, ಸೈಡ್ಸು, ಮೇನ್ ಕೋರ್ಸು, ವೆಜಿಟೇರಿಯನ್ನು, ನಾನ್ ವೆಜಿಟೇರಿಯನು, ಯಾವ ಥರ ಒಂದು ಫುಡ್ ಬೇಕೋ ಅದನ್ನು ನಾವಿಲ್ಲಿ ಮೆನ್ಯೂನಲ್ಲಿರುತ್ತೆ. ಅದನ್ನು ನೋಡಿಕೊಂಡು ನಾವಿಲ್ಲಿ ಫುಡ್ಡನ್ನ ಆರ್ಡ್ರ್ ಮಾಡ್ಕೊಬೋದು. ಅಥವಾ ಇಲ್ಲ ನಮಗೆ ಮೆನ್ಯೂನಲ್ಲಿರೋದು ಯಾವುದು ಬೇಡ, ನನಗೆ ಸ್ಪೆಸಿಫಿಕ್ಕಾಗಿ ಬೇರೆ ಏನಾದರೂ ಒಂದು ಬೇಕು ಅಂತ ನೀವು ಅವ್ರಿಗೆ ಅದನ್ನು ಆರ್ಡ್ರ್ ಮಾಡಿದಾಗ ನಮಗಲ್ಲಿ ಏನು ಇರ್ತಾರಲ್ವ ಅವರು ಅದನ್ನು ಒಂದು ಸ್ಪೆಸಿಫಿಕ್ಕಾಗಿ ಫುಡ್ನ ನಮಗೆ ಮಾಡಿ ತಂದುಕೊಡ್ತಾರೆ. ಸೊ ಇಲ್ಲಿ ಏನು ಆ ನೀರು ಮೇಲೆ ಮೂವ್ ಆಗ್ತಾಯಿದೆ ನೋಡಿಬಿಟ್ಟು ಫ್ಲೋಟಿಂಗ್ ಹೌಸ್ ಅಂತ, ಇದು ಬಂದುಬಿಟ್ಟು ಎಕ್ಸ್ಟ್ರಾ ಚಾರ್ಜ್ ಇರುತ್ತೆ. ಇದು ಬಂದು 1 hour ನಮ್ಮನ್ನು ಒಂದು ಕಂಪ್ಲೀಟ್ ವಾಟರ್ ಮೇಲೆ ಒಂದಷ್ಟು ಕಿಲೋಮೀಟ್ರ್ವರೆಗೂ ಕರ್ಕೊಂಡು ಹೋಗ್ತಾರೆ. ಅದರೊಳಗಡೆ ನಮಗೆ ಲಂಚು, ಡಿನ್ನರು ಅಥವಾ ಕಾಫಿ, ಟೀ, ಸ್ನ್ಯಾಕ್ಸು ಕಂಪ್ಲೀಟ್ ಇರುತ್ತೆ. ಅಥವಾ ನಮಗೆ ಒನ್ ಡೇ ಮಾರ್ನಿಂಗ್ ಟು ಈವ್ನಿಂಗ್ವರೆಗೂ ಬೇಕು ಅಂದರೂ ಸಹ ಅವ್ರು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಅದರದ್ದೇ ಆದ ಒಂದು ಚಾರ್ಜ್ ಇರುತ್ತೆ. ಸೊ ಅದನ್ನೆಲ್ಲ ನೋಡಿಕೊಂಡು ನಾವಿಲ್ಲಿ ರೂಮ್ಗೆ ಬಂದ್ವಿ. ಇದು ಬಂದುಬಿಟ್ಟು ಸ್ಟುಡಿಯೋ ರೂಮು. ಇಲ್ಲಿ ನಮ್ಮ ಫ್ರೆಂಡ್ ಫ್ಯಾಮಿಲಿಗೆ ನಾವು ಈ ರೂಮ್ನ ಬುಕ್ ಮಾಡಿದ್ವಿ. ಇಲ್ಲಿ ಬಂದುಬಿಟ್ಟು ಏಕೆಂದರೆ ಅವ್ರು ಇಬ್ಬರೇ ಇರೋದ್ರಿಂದ ಕಪಲ್ಸು, ಅವ್ರಿಗೆ ಈ ಒಂದು ರೂಮ್ ಸ್ಪೇಸು ಕರೆಕ್ಟಾಗಿರುತ್ತೆ ಅಂತ ಅವ್ರಿಗೆ ಈ ರೂಮ್ನ ನಾವು ಬುಕ್ ಮಾಡಿದ್ವಿ. ಇಲ್ಲಿ ಬಂದುಬಿಟ್ಟು ಒಂದು ಕಂಪ್ಲೀಟ್ ಒಂದು ಕಪಲ್ಸ್ ಇರೋದಕ್ಕೆ ತುಂಬಾ ಸ್ಪೇಸಿಯಸ್ ಆಗಿತ್ತು. ಅಂದರೆ ಇಲ್ಲಿ ಒಂದು ವಾರ್ಡ್ರೋಬ್ ಆಗ್ಬೋದು, ವಾಶ್ರೂಮು ಅಥವಾ ಒಂದು ಏನು ಬೆಡ್ ಆಗ್ಬೋದು, ಎಲ್ಲನೂ ಒಂದು ಕಂಪ್ಲೀಟಾಗಿ. ಮತ್ತು ಅಲ್ಲಿನ ಇನ್ನೊಂದು ಏನಂದರೆ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿರ್ತಾರೆ. ಯಾವುದೇ ಥರ ಒಂದು ಏನು ಗಲೀಜು ಅನ್ನೋದಿರೋದಿಲ್ಲ. ಅಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿರ್ತಾರೆ ರೂಮ್ಸ್ನ. ಸೊ ಎಲ್ಲ ಥರ ಒಂದು ಫೆಸಿಲಿಟಿ, ಹಾಟ್ ವಾಟರ್ ಇರ್ಬೋದು ಅಥವಾ AC ಇರ್ಬೋದು, ಎಲ್ಲನೂ ಕಂಪ್ಲೀಟ್ ಒಂದು ರೂಮ್ ಫೆಸಿಲಿಟಿ ತುಂಬಾ ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ಇಲ್ಲಿ ಹೊರಗಡೆ ನಾವೇನಿದೆಯಲ್ಲ ಈ ಒಂದು ಪ್ಲೇಸಲ್ಲಿ ನಾವು ಕುತ್ಕೊಂಡು ಈವ್ನಿಂಗ್ ಟೈಮು ಸ್ನ್ಯಾಕ್ಸ್ನ ತಿನ್ಕೊಂಡು ಫ್ಯಾಮಿಲಿ ಆಗ್ಬೋದು, ಫ್ರೆಂಡ್ಸ್ ಆಗ್ಬೋದು, ಹರಟೆ ಹೊಡಿಬೋದು, ಮಾತಾಡ್ಬೋದು, ಆ ಒಂದು ನೇಚರ್ನ ವ್ಯೂ ಮಾಡಿಕೊಂಡು. ಸೊ ತುಂಬಾ ಚೆನ್ನಾಗಿರುತ್ತೆ. ನೈಟ್ ಟೈಮ್ಸಲ್ಲೆಲ್ಲ ಲೈಟಿಂಗ್ ಬಿಟ್ಟಿರ್ತಾರೆ. ಆ ಒಂದು ನಾವು ವಾಟ್ರನ್ನ ನೋಡ್ತಾ ಇಲ್ಲಿ ಎಂಜಾಯ್ ಮಾಡ್ಬೋದು. ಸೊ ಕಂಪ್ಲೀಟ್ ಈ ಒಂದು ನಾನು ಆಗಲೇ ಏನು ಹೇಳ್ದಲ್ಲ, ಕ್ಲಬ್ ಮಹೇಂದ್ರ ಅನ್ನೋದು ಒಂದು ರೆಸಾರ್ಟು ವಿಸಿಟ್ ಆದಾದರೆ ಯಾವುದೇ ಒಂದು ಭಯ ಇಲ್ಲದೆ ಅಥವಾ ಯಾವುದೇ ಒಂದು ಮುಜುಗರ ಇಲ್ಲದೆ ಅಷ್ಟು ಫ್ರೀಯಾಗಿ ನಾವಿಲ್ಲಿ ಎಂಜಾಯ್ ಮಾಡ್ಬೋದು. ಹೊರಗಡೆ ಹೋಗೋದಕ್ಕೆ ಮನಸ್ಸು ಬರೋದಿಲ್ಲ. ನಾವು ಯೂಶ್ವಲಿ ಕ್ಲಬ್ ಮಹೇಂದ್ರಾಗೆ ಹೋದರೆ ಹೊರಗಡೆ ಪ್ಲೇಸಸ್ನ ನೋಡೋದಕ್ಕಿಂತ ಹೆಚ್ಚಾಗಿ ಆಲ್ಮೋಸ್ಟ್ ರೆಸಾರ್ಟ್ ಒಳಗಡೆ ನಾವು ಟೈಮ್ನ ಸ್ಪೆಂಡ್ ಮಾಡ್ತೀವಿ. ಟೈಮ್ ಹೋಗೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸೊ ಅದನ್ನು ನೋಡಿಕೊಂಡು ಆದಮೇಲೆ ನಾವಿಲ್ಲಿ 1 BHK ರೂಮ್ಸ್ಗೆ ಬಂದ್ವಿ. ಇದು ನಮ್ಮ ಒಂದು ರೂಮ್ 9311 ರೂಮ್ನ ನಾವು ಬುಕ್ಕಿಂಗ್ ಮಾಡ್ಕೊಂಡಿದ್ವಿ. ಸೊ ಇದು ಬಂದ್ಬಿಟ್ಟು 1 BHK. ಇಲ್ಲಿ ಬಂದ್ಬಿಟ್ಟು 4 ಅಡಲ್ಟ್ಸು ಸ್ಟೇ ಆಗೋಷ್ಟು ಒಂದು ಸ್ಪೇಸ್ ಕೆಪಾಸಿಟಿ ಇರುತ್ತೆ. ಇಲ್ಲಿ ಹಾಲಲ್ಲಿ ಒಂದು ಬೆಡ್ ಕಾಟ್ ಇರುತ್ತೆ, ಅದರ ಜೊತೆಗೆ TV ಆ್ಯಸ್ ಯೂಶುವಲ್. ಅದಾದಮೇಲೆ ಒಂದು ಡೈನಿಂಗ್ ಟೇಬಲ್ ಇರುತ್ತೆ. ಅದಾದಮೇಲೆ ಇಲ್ಲಿ ಇನ್ನೊಂದು ಎಕ್ಸ್ಟ್ರಾ ರೂಮ್ ಇರುತ್ತೆ. ಸೊ ಆ ರೂಮ್ನಲ್ಲಿ ನಾನು ಹೇಳಿದ್ನಲ್ಲ 4 ಅಡಲ್ಟ್ಸ್ ಅಂದರೆ ಸ್ಟೇ ಆಗುವಂಥದ್ದು. ಇಲ್ಲಿ ನೋಡ್ಬೋದು ಇದು ರೂಮು. ಇಲ್ಲಿ ಒಂದು ಬೆಡ್ ಕಾಟ್ ಇದೆ. ಇಲ್ಲಿ 2 ಕಪಲ್ಸು, ಅಲ್ಲಿ ಹೊರಗಡೆ 2 ಕಪಲ್ಸು ಸ್ಟೇ ಆಗುವಂಥದ್ದು. ಇನ್ ಕೇಸ್ ಚೈಲ್ಡ್ ಕೂಡ ಸಹ ಇಲ್ಲಿ ಸ್ಟೇ ಆಗುವಂಥದ್ದು. ವಾಶ್ರೂಮು. ಅದಾದಮೇಲೆ ಇನ್ನೊಂದು ಏನಪ್ಪ ಅಂದರೆ ಈ 1 BHKದಲ್ಲಿ ಸ್ಪೆಸಿಫಿಕ್ಕಾಗಿ ಇನ್ನೊಂದು ಕಿಚನ್ನ ಇರುತ್ತೆ ನಮಗಿಲ್ಲಿ. ಇಲ್ಲಿ ಓವನ್ ಇರ್ಬೋದು ಅಥವಾ ಫ್ರಿಡ್ಜ್ ಇರ್ಬೋದು, ಅಥವಾ ನಮಗಿಲ್ಲಿ ಕಟ್ಲರೀಸ್ ಏನಾದರೂ ನಾವು ಇವಾಗ ಚಿಕ್ಕ ಮಕ್ಕಳಿರುತ್ತೆ, ಆ ಮಕ್ಕಳಿಗೆ ನಾವೇನಾದರೂ ಮಾಡಿಕೊಡ್ಬೇಕು ಅಂದಾಗ ನಾವಿಲ್ಲಿ ಓವನ್ನ ಯೂಸ್ ಮಾಡಿಕೊಂಡು ಮಕ್ಕಳಿಗೆ ಏನಾದರೂ ಫುಡ್ನ ಪ್ರಿಪೇರ್ ಮಾಡಿಕೊಡ್ಬೋದು. ಫ್ರಿಡ್ಜ್ ಇರುತ್ತೆ. ಅದಾದಮೇಲೆ ಡಸ್ಟ್ಬಿನ್ ಎಲ್ಲ ಇತ್ತು. ಸೊ ಇಲ್ಲಿ ವಾಶ್ ಇದೆಲ್ಲ ಇತ್ತು ಕಂಪ್ಲೀಟ್ ಒಂದು. ಸೊ ಅದಕ್ಕೋಸ್ಕರ ಇಲ್ಲಿ ನೋಡಿ ಪ್ಲೇಟ್ಸು, ಬೌಲ್ಸು, ಕಟ್ಲರೀಸ್ ಎಲ್ಲ ಇಲ್ಲಿರುತ್ತೆ. ಸೊ ನಾವೇನಂದರೆ ನನ್ನ ಮಗ ಇರ್ತಾನಲ್ವ, ಅವನೇನಾದರೂ ಮಧ್ಯದಲ್ಲಿ ಹೊಟ್ಟೆ ಹಸು ಊಟ ಬೇಕು ಅಂದಾಗ ಅದಕ್ಕೋಸ್ಕರ ನಾವು 1 BHKನ ಬುಕ್ ಮಾಡ್ಕೊಂಡ್ವಿ. ಅವ್ನಿಗೇನಾದರೂ ನಾನು ಕುಕ್ಕಿಂಗ್ ಮಾಡಿಕೊಡ್ಬೋದು ಅನ್ನೋ ಕಾರಣಕ್ಕೋಸ್ಕರ. ಸೊ ಅದಾದಮೇಲೆ ಇಲ್ಲಿ ಬಂದರೆ ಬಾಲ್ಕನಿ ಇತ್ತು. ಈ ಬಾಲ್ಕನಿನಲ್ಲಿ ನಾವು ಒಂದು ಹೊರಗಡೆ ಒಂದು ವ್ಯೂ, ಜಸ್ಟ್ ಒಂದು ನೇಚರ್ನ ನೋಡಿಕೊಂಡು ನಾವಿಲ್ಲಿ ಮೂಮೆಂಟ್ನ ಸ್ಪೆಂಡ್ ಮಾಡ್ಬೋದು. ಅದಾದಮೇಲೆ ಇಲ್ಲಿ ಬಂದು ರಿಸೆಪ್ಷನ್ ಹತ್ರ ಈ ಒಂದು ವಾಟರ್ ಇದನ್ನು ಅವರು ಚೆನ್ನಾಗಿ ಮಾಡಿದರು ಎಂಟ್ರೆನ್ಸಲ್ಲಿ. ಸೊ ಇದು ಬಂದ್ಬಿಟ್ಟು ಈ ಒಂದು ಕ್ಲಬ್ ಮಹೇಂದ್ರದಲ್ಲಿ ಕಂಪ್ಲೀಟ್ ಒಂದು ರೆಸಾರ್ಟ್ನ ಡೀಟೇಲ್ಸ್ನ ನಾನು ಶೇರ್ ಮಾಡಿದ್ದೀನಿ. ಸೊ ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಹಾಗಾದರೆ ನನ್ನ ಒಂದು ಚಾನಲ್ನ ಇನ್ನೂ ಯಾರೇ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನನ್ನ ಫೇಸ್ಬುಕ್ ಪೇಜ್ನ ಕೂಡ ಫಾಲೋ ಮಾಡಿ. ಮುಂದಿನ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.